ಕೈ ಮುಗಿದು ಧ್ಯಾನ ಮಾಡಿದ್ಮೇಲೆ ಗುರುಗಳು ಆ ನೀರನ್ನ 3 ಸಲ ಕುಡಿತಾರೆ. ಮಂತ್ರಶಕ್ತಿ ಎಷ್ಟೇ ಇದ್ರು ಇದನ್ನ ಕುಡಿದು ಪ್ರಜ್ಞೆ ತಪ್ಪಿಬಿಡ್ತಾರೆ. ನೀನ್ ಹೋಗ್ಬೋದಾಗಿತ್ತಲ್ಲ. ನಾನು ಆ ಗೋರಿ ನಾನು ಹತ್ರ ಹೋಗ್ತಿದ್ದಂಗೆ ನನ್ನ ವಾಸನೆ ಕಂಡಿಡ್ಬಿಡ್ತಾರೆ. ನಾನು ಹೋದ್ರೂ ಗುರುತು ಹಿಡಿಯಲ್ವಾ? ಗುರುಗಳಿಗೆ ದಿವ್ಯ ದೃಷ್ಟಿ ಇದೆ. ಧ್ಯಾನದಲ್ಲಿ ಲೀನವಾದಾಗ ಆತನ ಮನಸ್ಸಿನಲ್ಲಿ ಓಂಕಾರ ಆ ಉಚ್ಚಾರಣೆ ಮಾತ್ರ ಇರುತ್ತೆ. ಹೆಣ್ಣಿನ ವಾಸನೆ ಬಂದ್ರು ಅವರು ಆ ಕಡೆ ಗಮನ ಕೊಡೋದೇ ಇಲ್ಲ. ಅವರು ತಪೋ ಸಾಧಕರು. ಬೇಗ ಹೋಗು. ಹೆಣ್ಣು ಮಗು ನೀನು. ನಿನಗ್ಯಾಕಿದೆಲ್ಲ ಅಂತ ಹೇಳಿದ್ರಲ್ವ ಸ್ವಾಮಿ? ನನಗೆ ಬೇಕಿದೆಲ್ಲ. ಪಶುಪತಿ, ಕುಲಗುರು ನಮ್ಗೇನು ಮಾಡೋದಿಲ್ಲ ಅನ್ನೋದು ನನಗೆ ಮನವರಿಕೆ ಆಗಿದೆ. ಬೇಗ ಹೋಗೋಣ ಬಾ. ಇರು ಭದ್ರಾವತಿ. ದೈವಶಕ್ತಿ ಮುಂದೆ ದುಷ್ಟಶಕ್ತಿ ಕೆಲಸ ಮಾಡಲಿಲ್ಲ ಅಂದ್ರೆ ತಾಯಿ ಕಾಳಿನ ಪ್ರಸನ್ನಗೊಳಿಸಿ ದಿಗ್ಬಂಧನ ಹಾಕ್ತೀನಿ. ಗುರುಗಳನ್ನ ನನ್ನ ದಿಗ್ಬಂಧನದಲ್ಲಿ ಕಟ್ಟಾಕ್ತೀನಿ. ಪ್ರಳಮಯತಿ ಜಲನಾಂ ಸಂಜ್ವಲಂ ರಂಗಭರ್ತು ಪರಿಸರ ಸಚಲಿತನಾಂ ಪಾದುಕೆ ಜಾಮರಾಣಾಂ. ಅಮ್ಮ ಜಗನ್ಮಾತೆ, ಉಪಾಸಕ ರಾಕ್ಷಸನ ಸಾಧಕನ ಅಂತ ನೋಡ್ದೆ ನನಗ್ಯಾಕೆ ಅಡ್ಡಿಪಡಿಸ್ತಿದ್ಯಾ ಅಂತ ಅರ್ಥ ಆಗ್ತಿಲ್ಲ ತಾಯಿ. ನಿನ್ನ ಈ ಲೀಲೆಯ ಹಿಂದೆ ದೇವರಹಸ್ಯ ಇದೆ ಅಂತ ನಾನು ಅನ್ಕೋತಿದ್ದೀನಿ. ನಿನ್ನ ಆಜ್ಞೆಯನ್ನ ಶಿರಸಾ ಪಾಲಿಸ್ತೀನಿ ತಾಯಿ, ಶಿರಸಾ ಪಾಲಿಸ್ತೀನಿ. ಆಹಾ ಆಹಾ. ಪಶುಪತಿ, ಕುಲಗುರು ಎದ್ದೊಳಕ್ಕೂ ಮುಂಚೆ ನಾಗಮಣಿ ಸಹಾಯದಿಂದ ನಾಗನಿಧಿನ ಹೊರಗೆ ತೆಗೆಸಿ
ನಾವಿಬ್ರು ಹಂಚ್ಕೋಬೋದಾ? ಹಂಚ್ಕೋಬಹುದು ಭದ್ರಾವತಿ. ಗುಟ್ಟಾಗಿ ಹೋಗಿ ಆ ಗುರುದಂಡವನ್ನು ತಗೊಂಡು ಬಂದ್ಬಿಡು. ಅದಿದ್ರೆ ನಾನು ವೇಷ ಬದಲಾಯಿಸಿದ್ರು ನಾಗಮಣಿ ನನ್ನ ಏನು ಮಾಡಕ್ಕಾಗಲ್ಲ. ಗುರುದಂಡ? ಗುರುದಂಡನ? ಹೋಗು ಹೋಗು, ತಗೊಂಡ್ ಬಾ ಹೋಗು.